ನೋಡಿ, ನನಗೆ ನಿನ್ನೆ ನಾನು ಕೆಲವು ಮಾಧ್ಯಮದಲ್ಲಿ ಗಮನಿಸಿದೆ. ನಾನು ಸಿ ಇ ಒ KADBಗೆ ಮಾತಾಡಿದೆ. ಅವರು ಪ್ರೊಸೀಡಿಂಗ್ಸನ್ನು ಕಳಿಸಿದ್ದಾರೆ. ಅದು ಪ್ರೊಸೀಡಿಂಗ್ಸು ಫೆಬ್ರವರಿ 2, 2023 ಅಂದರೆ ಹಿಂದಿನ BJP ಸರ್ಕಾರದ ಅವಧಿಯಲ್ಲಿ ಅದು ಅಲೋಕೇಶನ್ ಆಗಿದೆ. ಹಿಂದಿನ ಸರ್ಕಾರದಲ್ಲಿ ಸ್ಟೇಟ್ ಹೈ ಲೆವೆಲ್ ಕಮಿಟಿಯಲ್ಲಿ ಇವತ್ತು ದಿವಸ 12 ಎಕರೆ ಸಿರಾದಲ್ಲಿ ಅದು TMT ಫ್ಯಾಕ್ಟ್ರಿ ಅನ್ನೋಗೆ ಆ ಒಂದು ಯಾವುದೋ ಕಂಪ್ನಿ ಹೆಸರಿದೆ, ಅವರು ಆ ಕಂಪ್ನಿಗೆ ಅಲೋಕೇಶನ್ ಆಗಿದೆ. ಸರ್, ಈಗ ಕೊಪ್ಪಳದಲ್ಲಿ ವಿದೇಶಿ ಮಹಿಳೆ ಮೇಲೆ ಅತ್ಯಾಚಾರ ಆಗಿದೆ. ನರಸಾಪುರದಲ್ಲಿ ಸರ್, ಸಿರಾ ಇದರಲ್ಲಿ ಹಿಂದಿನ ಸರ್ಕಾರದಲ್ಲಿ 12 ಎಕರೆ BJP ಸರ್ಕಾರದಲ್ಲಿ ಯಾರು ಹೇಳಿದಿರಲ್ಲ, ರಣ್ಯಾ ರಾವ್ ಅವರಿಗೆ ನೋಡಿ, ಅದಕ್ಕೆ ಸಂಬಂಧ ಇಲ್ಲ. ನನ್ನ ಕಡೆ ನಿನ್ನೆ ಇಷ್ಟೇ ಮಾಹಿತಿ ಇದೆ. ನಿನ್ನೆ ಸಂಡೇ ಬೇರೆ ಇತ್ತು. ಇದು ಮಾಧ್ಯಮದಲ್ಲಿ ಬಂದ ಮೇಲೆ ನಾನು CO ಹೇಳಿದೆ, ಪ್ರೊಸೀಡಿಂಗ್ಸ್ ಕಳಿಸಿದ್ದಾರೆ. ಆ ಪ್ರೊಸೀಡಿಂಗ್ಸ್ನಲ್ಲಿ ಹಿಂದಿನ ಸರ್ಕಾರದಲ್ಲಿ ಇದು ಅವ್ರಿಗೆ 12 ಎಕರೆ KADB ಸಿರಾದಲ್ಲಿ ಒಂದು TMT ಫ್ಯಾಕ್ಟ್ರಿ ಅಂತಲ್ಲಿ ಅಲೋಕೇಶನ್ ಆಗಿದೆ. ಅಷ್ಟು ಮಾತ್ರ ಗೊತ್ತು. ನನಗೆ ಗೊತ್ತಿಲ್ಲ. ಈಗ ಅದನ್ನು ತೆಗಿಬೇಕು. ನಿನ್ನೆ ಸಂಡೇ ಇತ್ತು ಅಂತ ಹೇಳಿದ್ನಲ್ಲ, ಅದು ತೆಗಿತ್ತು. ಇವತ್ತು ದಿವಸ ನಾನು ಮಾಹಿತಿ ಕೇಳಿದ್ದೀನಿ. ಅದು ಮಾಹಿತಿಯನ್ನು ಬಂದಮೇಲೆ ನಿಮಗೆ ಹಂಚ್ಕೋತೀನಿ. ನೋಡಿ, ಅದಕ್ಕೂ ಸಂಬಂಧ ಬರಲ್ಲ. ಇಲ್ಲಿ ಅವರು ಇಂಡಸ್ಟ್ರಿಯನ್ನು ಕೊಟ್ಟ ಮೇಲೆ ಇಂಡಸ್ಟ್ರಿ ಕಾನೂನು ಪ್ರಕಾರ ಅವರು ಸ್ಟೆಪ್ಸ್ ತಗೊಂಡಿದ್ರೆ ಫ್ಯಾಕ್ಟ್ರಿ ಪ್ರಾರಂಭ ಮೊದಲು ಇವನ್ನ ವೆರಿಫೈ ಮಾಡಬೇಕಲ್ಲ, ದುಡ್ಡು ಕಟ್ಟಿದಾರಾ, ಲ್ಯಾಂಡ್ ಪೊಸಿಷನ್ ತೊಗೊಂಡಿದ್ದಾರಾ, ಅದು ಯಾವುದೂ ಮಾಹಿತಿ ನನ್ನ ಕಡೆ ಇಲ್ಲ. ಈಗ ಬೆಳಗ್ಗೆನೂ ಕೂಡ ಹೇಳಿದ್ದೀನಿ ನಾನು. ಅದು ಮಾಹಿತಿ ಅಂದಮೇಲೆ ನಿಮ್ಮನ್ನು ಹಂಚ್ಕೋತೀನಿ ಅಂತ. ಅದು ಯಾರಿಗೆ ಹೋಗಿ ಕೇಳಪ್ಪ ನೀವು. ಅವಾಗ ಯಾರು ಮಂತ್ರಿ ಇದ್ರು, ಯಾರು ಮುಖ್ಯಮಂತ್ರಿ ಇದ್ರು, ಅದು ನೋಡ್ತೀನಿ. ನಾನೀಗ ಅದಕ್ಕೆ ನನಗೆ ಪೂರ್ತಿ ಮಾಹಿತಿ ಇಲ್ಲ. ಮಾಹಿತಿಯನ್ನು ಪಡ್ಕೊಂಡು ಆಮೇಲೆ ತಿಳಿಸ್ತೀನಿ. ಯಾಕಂದ್ರೆ ಇಷ್ಟೇ ಹೇಳಬಲ್ಲೆ, ಈಗ ಹಿಂದಿನ ಸರ್ಕಾರದಲ್ಲಿ BJP ಸರ್ಕಾರದಲ್ಲಿ 12 ಎಕರೆ ಅವ್ರಿಗೆ ಯಾವುದೋ ಒಂದು KRID ಏನೋ ಸಂಸ್ಥೆ, ಆ ಒಂದು ಸಂಸ್ಥೆಗೆ ಅಲೋಕೇಶನ್ ಆಗಿದೆ. ಅದು ನಾನು ಈಗನೇ ಹೇಳೋಲ್ಲ. ನಾನು ಡೀಟೇಲ್ಸ್ ಬಂದ ಮೇಲೆ ಡೀಟೇಲ್ಸ್ ನಿಮ್ಗೆ ಕೂಡ ಹಂಚ್ಕೋತೀನಿ. ಕೊಪ್ಪಳದಲ್ಲಿ ವಿದೇಶಿ ಮಹಿಳೆ ಮೇಲೆ ಅತ್ಯಾಚಾರ ಆಗಿದೆ. ಅದು ಭಾಳ ಅತ್ಯಂತ ಒಂದು ಹೀನ ಕೃತ್ಯ. ಇದು ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಕಳಂಕ ತರುವಂಥದ್ದು. ಇವತ್ತು ಪ್ರವಾಸೋದ್ಯಮಕ್ಕೆ ನಾವು ಉತ್ತೇಜನ ಕೊಡಬೇಕು ಅಂಥೇಳಿ ಮುಖ್ಯಮಂತ್ರಿಗಳು, ನಮ್ಮ ಪ್ರವಾಸೋದ್ಯಮ ಸಚಿವರಾದಂಥ HK ಪಾಟೀಲರು ಇಲಾಖೆ ಭಾಳಷ್ಟು ಶ್ರಮ ವಹಿಸ್ತಾ ಇದೆ. ಅಂಥ ಸಂದರ್ಭದಲ್ಲಿ ಇಂಥ ಒಂದು ಘಟನೆ ಇವತ್ತು ಅತ್ಯಂತ ಒಂದು ಹೇಯ ಕೃತ್ಯ. ಇದರ ಹಿಂದೆ ಯಾರಿದ್ದಾರೆ ಅವರಿಗೆ ಕಠಿಣವಾದಂಥ ಶಿಕ್ಷಣ ಮುಖ್ಯಮಂತ್ರಿಗಳು ಈಗಾಗಲೇ ಇದ್ದಾರೆ. ನಾನು ಕೂಡ ಒತ್ತಾಯ ಮಾಡ್ತೀನಿ, ಇಂಥವ್ರ ಮೇಲೆ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಮತ್ತು ಈ ಸಂದರ್ಭದಲ್ಲಿ ಸುರಕ್ಷತೆಗೆ ಇವತ್ತು ಸಹ ನಮ್ಮ ಪೊಲೀಸ್ ಇಲಾಖೆಯೂ ಕೂಡ ಇವತ್ತು ಹೆಚ್ಚಿನ ಒಂದು ಗಮನವನ್ನು ನೀಡ್ತದೆ ಅಂತೇಳಿ ನಾನು ಭಾವಿಸಿದ್ದೇನೆ. ಇವತ್ತು ಅದು ಕೆಲಸ ಮಾಡ್ತಾರೆ. ಮತ್ತು ಜನರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅವರು ಕೂಡ ಇವತ್ತು ಸಹ ಎಲ್ಲೇ ಹೊರಗಡೆ ಹೋಗುವಾಗ, ಎಲ್ಲಿ ಹೋಗುವಾಗ ಸುರಕ್ಷಿತ ಸ್ಥಳಕ್ಕೆ ಹೋಗಿದ್ರೆ, ಎಲ್ಲೋ ಹೋಗಿದ್ಮೇಲೆ ಕೆಲವೊಂದು ಇಂಥ ಕಿಡಿಗೇಡಿಗಳು, ಇಂಥ ದುಷ್ಕರ್ಮಿಗಳು ಇರ್ತಾರೆ. ಇವತ್ತು ಆ ಕೆಲಸಗಳು ಮಾಡ್ತಿರ್ತಾರೆ. ಅದಕ್ಕೆ ಭಾಳ ಜಾಗೃತವಾಗಿ ಇವತ್ತು ನಾವು ಕೂಡ ಇರಬೇಕಾಗ್ತದೆ. ಅದೊಂದು ಹೇಯ ಕೃತ್ಯ. ಅದನ್ನು ಭಾಳ ತೀವ್ರವಾಗಿ ನಾವು ಖಂಡನೆ ಮಾಡ್ತೀವಿ. ಕಠಿಣವಾದಂಥ ಶಿಕ್ಷೆ ಆಗಬೇಕು. ನೋಡಿ, ನನಗೆ ನಿನ್ನೆ ನಾನು ಕೆಲವು ಮಾಧ್ಯಮದಲ್ಲಿ ಗಮನಿಸಿದೆ. ನಾನು ಸಿ ಇ ಒ KADBಗೆ ಮಾತಾಡಿದೆ. ಅವರು ಪ್ರೊಸೀಡಿಂಗ್ಸನ್ನು ಕಳಿಸಿದ್ದಾರೆ. ಅದು ಪ್ರೊಸೀಡಿಂಗ್ಸು ಫೆಬ್ರವರಿ 2, 2023 ಅಂದರೆ ಹಿಂದಿನ BJP ಸರ್ಕಾರದ ಅವಧಿಯಲ್ಲಿ ಅದು ಅಲೋಕೇಶನ್ ಆಗಿದೆ. ಹಿಂದಿನ ಸರ್ಕಾರದಲ್ಲಿ ಸ್ಟೇಟ್ ಹೈ ಲೆವೆಲ್ ಕಮಿಟಿಯಲ್ಲಿ ಇವತ್ತು ದಿವಸ 12 ಎಕರೆ ಸಿರಾದಲ್ಲಿ ಅದು TMT ಫ್ಯಾಕ್ಟ್ರಿ ಅನ್ನೋಗೆ ಆ ಒಂದು ಯಾವುದೋ ಕಂಪ್ನಿ ಹೆಸರಿದೆ, ಅವರು ಆ ಕಂಪ್ನಿಗೆ ಅಲೋಕೇಶನ್ ಆಗಿದೆ. ಸರ್, ಈಗ ಕೊಪ್ಪಳದಲ್ಲಿ ವಿದೇಶಿ ಮಹಿಳೆ ಮೇಲೆ ಅತ್ಯಾಚಾರ ಆಗಿದೆ. ನರಸಾಪುರದಲ್ಲಿ ಸರ್, ಸಿರಾ ಇದರಲ್ಲಿ ಹಿಂದಿನ ಸರ್ಕಾರದಲ್ಲಿ 12 ಎಕರೆ BJP ಸರ್ಕಾರದಲ್ಲಿ ಯಾರು ಹೇಳಿದಿರಲ್ಲ, ರಣ್ಯಾ ರಾವ್ ಅವರಿಗೆ ನೋಡಿ, ಅದಕ್ಕೆ ಸಂಬಂಧ ಇಲ್ಲ. ನನ್ನ ಕಡೆ ನಿನ್ನೆ ಇಷ್ಟೇ ಮಾಹಿತಿ ಇದೆ. ನಿನ್ನೆ ಸಂಡೇ ಬೇರೆ ಇತ್ತು.
ಇದು ಮಾಧ್ಯಮದಲ್ಲಿ ಬಂದ ಮೇಲೆ ನಾನು CEO ಹೇಳಿದೆ, ಪ್ರೊಸೀಡಿಂಗ್ಸ್ ಕಳಿಸಿದ್ದಾರೆ. ಆ ಪ್ರೊಸೀಡಿಂಗ್ಸ್ನಲ್ಲಿ ಹಿಂದಿನ ಸರ್ಕಾರದಲ್ಲಿ ಇದು ಅವ್ರಿಗೆ 12 ಎಕರೆ KDB ಸಿರಾದಲ್ಲಿ ಒಂದು TMT ಫ್ಯಾಕ್ಟ್ರಿ ಅಂತಲ್ಲಿ ಅಲೋಕೇಶನ್ ಆಗಿದೆ. ಅಷ್ಟು ಮಾತ್ರ ಗೊತ್ತು. ನನಗೆ ಗೊತ್ತಿಲ್ಲ. ಈಗ ಅದನ್ನು ತೆಗಿಬೇಕು. ನಿನ್ನೆ ಸಂಡೇ ಇತ್ತು ಅಂತ ಹೇಳಿದ್ನಲ್ಲ, ಅದು ತೆಗಿತ್ತು. ಇವತ್ತು ದಿವಸ ನಾನು ಮಾಹಿತಿ ಕೇಳಿದ್ದೀನಿ. ಅದು ಮಾಹಿತಿಯನ್ನು ಬಂದಮೇಲೆ ನಿಮಗೆ ಹಂಚ್ಕೋತೀನಿ. ಪ್ರಮುಖ ಕೇಸಲ್ಲಿ ಆರೋಪಿಯಾಗಿದ್ದಾರೆ, ಹಾಗಾಗಿ ಅವರಿಂದ ಲ್ಯಾಂಡ್ ಏನಾದ್ರು ಹಿಂತೆಗೆದುಕೊಳ್ಳೋ ನೋಡಿ, ಅದಕ್ಕೂ ಸಂಬಂಧ ಬರಲ್ಲ. ಇಲ್ಲಿ ಅವರು ಇಂಡಸ್ಟ್ರಿಯನ್ನ ಕೊಟ್ಮೇಲೆ ಇಂಡಸ್ಟ್ರಿ ಕಾನೂನು ಪ್ರಕಾರ ಅವರು ಸ್ಟೆಪ್ಸ್ ತಗೊಂಡಿದ್ರೆ ಫ್ಯಾಕ್ಟ್ರಿ ಪ್ರಾರಂಭ ಮೊದಲು ಇವನ್ನ ವೆರಿಫೈ ಮಾಡ್ಬೇಕಲ್ಲ, ದುಡ್ಡು ಕಟ್ಟಿದಾರ, ಲ್ಯಾಂಡ್ ಪೊಸಿಷನ್ ತಗೊಂಡಿದಾರ, ಅದು ಯಾವುದು ಮಾಹಿತಿ ನನ್ನ ಕಡೆ ಇಲ್ಲ. ಈಗ ಬೆಳಗ್ಗೆನೂ ಕೂಡ ಹೇಳಿದ್ದೀನಿ ನಾನು. ಅದು ಮಾಹಿತಿ ಅಂದಮೇಲೆ ನಿಮ್ಮನ್ನು ಹಂಚ್ಕೋತೀನಿ ಅಂತ. ಅಪ್ಲೈ ಮಾಡಿ 9 ತಿಂಗಳಲ್ಲೇ ಅವ್ರಿಗೆ ಅಲರ್ಟ್ ಆಗಿರ್ತಕ್ಕಂಥದ್ದು. ಅದು ಯಾರಿಗೆ ಹೋಗಿ ಕೇಳಪ್ಪ ನೀವು. ಅವಾಗ ಯಾರು ಮಂತ್ರಿ ಇದ್ರು, ಯಾರು ಮುಖ್ಯಮಂತ್ರಿ ಇದ್ರು, ಅದು ನೋಡ್ತೀನಿ. ನಾನೀಗ ಅದಕ್ಕೆ ನನಗೆ ಪೂರ್ತಿ ಮಾಹಿತಿ ಇಲ್ಲ. ಮಾಹಿತಿಯನ್ನು ಪಡ್ಕೊಂಡು ಆಮೇಲೆ ತಿಳಿಸ್ತೀನಿ. ಯಾಕಂದ್ರೆ ಇಷ್ಟೇ ಹೇಳಬಲ್ಲೆ, ಈಗ ಹಿಂದಿನ ಸರ್ಕಾರದಲ್ಲಿ BJP ಸರ್ಕಾರದಲ್ಲಿ 12 ಎಕರೆ ಅವ್ರಿಗೆ ಯಾವುದೋ ಒಂದು ಕೆರೈಡ್ ಏನೋ ಸಂಸ್ಥೆ, ಆ ಒಂದು ಸಂಸ್ಥೆಗೆ ಅಲೋಕೇಶನ್ ಆಗಿದೆ. ಕೈಗಾರಿಕೆ ಆರಂಭ ಆಗಲಿದ್ರೆ ಮುಂದಿನ ಪ್ರಕ್ರಿಯೆ ಮಾಡ್ತೀವಿ. ಅದು ನಾನು ಈಗನೇ ಹೇಳಲ್ಲ. ನಾನು ಡೀಟೇಲ್ಸ್ ಬಂದ ಮೇಲೆ ಡೀಟೇಲ್ಸ್ ನಿಮ್ಗೆ ಕೂಡ ಹಂಚ್ಕೋತೀನಿ. ಸರ್, ಈಗ ಕೊಪ್ಪಳದಲ್ಲಿ ವಿದೇಶಿ ಮಹಿಳೆ ಮೇಲೆ ಅತ್ಯಾಚಾರ ಆಗಿದೆ. ಅದು ಭಾಳ ಅತ್ಯಂತ ಒಂದು ಹೀನ ಕೃತ್ಯ. ಇದು ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಕಳಂಕ ತರುವಂಥದ್ದು. ಇವತ್ತು ಪ್ರವಾಸೋದ್ಯಮಕ್ಕೆ ನಾವು ಉತ್ತೇಜನ ಕೊಡಬೇಕು ಅಂಥೇಳಿ ಮುಖ್ಯಮಂತ್ರಿಗಳು, ನಮ್ಮ ಪ್ರವಾಸೋದ್ಯಮ ಸಚಿವರಾದಂಥ HK ಪಾಟೀಲರು ಇಲಾಖೆ ಭಾಳಷ್ಟು ಶ್ರಮ ವಹಿಸ್ತಾ ಇದೆ. ಅಂಥ ಸಂದರ್ಭದಲ್ಲಿ ಇಂಥ ಒಂದು ಘಟನೆ ಇವತ್ತು ಅತ್ಯಂತ ಒಂದು ಹೇಯ ಕೃತ್ಯ. ಇದರ ಹಿಂದೆ ಯಾರಿದ್ದಾರೆ ಅವ್ರಿಗೆ ಕಠಿಣವಾದಂಥ ಶಿಕ್ಷಣ ಮುಖ್ಯಮಂತ್ರಿಗಳು ಈಗಾಗಲೇ ಇದ್ದಾರೆ. ನಾನು ಕೂಡ ಒತ್ತಾಯ ಮಾಡ್ತೀನಿ, ಇಂಥವ್ರ ಮೇಲೆ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಮತ್ತು ಈ ಸಂದರ್ಭದಲ್ಲಿ ಸುರಕ್ಷತೆಗೆ ಇವತ್ತು ಸಹ ನಮ್ಮ ಪೊಲೀಸ್ ಇಲಾಖೆಯೂ ಕೂಡ ಇವತ್ತು ಹೆಚ್ಚಿನ ಒಂದು ಗಮನವನ್ನು ನೀಡ್ತದೆ ಅಂತೇಳಿ ನಾನು ಭಾವಿಸಿದ್ದೇನೆ. ಇವತ್ತು ಅದು ಕೆಲಸ ಮಾಡ್ತಾರೆ. ಮತ್ತು ಜನರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅವರು ಕೂಡ ಇವತ್ತು ಸಹ ಎಲ್ಲೇ ಹೊರಗಡೆ ಹೋಗುವಾಗ, ಎಲ್ಲಿ ಹೋಗುವಾಗ ಸುರಕ್ಷಿತ ಸ್ಥಳಕ್ಕೆ ಹೋಗಿದ್ರೆ, ಎಲ್ಲೋ ಹೋಗಿದ್ಮೇಲೆ ಕೆಲವೊಂದು ಇಂಥ ಕಿಡಿಗೇಡಿಗಳು, ಇಂಥ ದುಷ್ಕರ್ಮಿಗಳು ಇರ್ತಾರೆ. ಇವತ್ತು ಆ ಕೆಲಸಗಳು ಮಾಡ್ತಿರ್ತಾರೆ. ಅದಕ್ಕೆ ಭಾಳ ಜಾಗೃತವಾಗಿ ಇವತ್ತು ನಾವು ಕೂಡ ಇರಬೇಕಾಗ್ತದೆ. ಅದೊಂದು ಹೇಯ ಕೃತ್ಯ. ಅದನ್ನು ಭಾಳ ತೀವ್ರವಾಗಿ ನಾವು ಖಂಡನೆ ಮಾಡ್ತೀವಿ. ಕಠಿಣವಾದಂಥ ಶಿಕ್ಷೆ ಆಗಬೇಕು. ನೋಡಿ, ನನಗೆ ನಿನ್ನೆ ನಾನು ಕೆಲವು ಮಾಧ್ಯಮದಲ್ಲಿ ಗಮನಿಸಿದೆ. ನಾನು CEO KDBಗೆ ಮಾತಾಡಿದೆ. ಅವರು ಪ್ರೊಸೀಡಿಂಗ್ಸನ್ನು ಕಳಿಸಿದ್ದಾರೆ. ಅದು ಪ್ರೊಸೀಡಿಂಗ್ಸು ಫೆಬ್ರವರಿ 2, 2023 ಅಂದರೆ ಹಿಂದಿನ BJP ಸರ್ಕಾರದ ಅವಧಿಯಲ್ಲಿ ಅದು ಅಲೋಕೇಶನ್ ಆಗಿದೆ. ಹಿಂದಿನ ಸರ್ಕಾರದಲ್ಲಿ ಸ್ಟೇಟ್ ಹೈ ಲೆವೆಲ್ ಕಮಿಟಿಯಲ್ಲಿ ಇವತ್ತು ಸಹ 12 ಎಕರೆ ಸಿರಾದಲ್ಲಿ ಅದು TMT ಫ್ಯಾಕ್ಟ್ರಿ ಅನ್ನೋಗೆ ಆ ಒಂದು ಯಾವುದೋ ಕಂಪ್ನಿ ಹೆಸರಿದೆ, ಅವರು ಆ ಕಂಪ್ನಿಗೆ ಅಲೋಕೇಶನ್ ಆಗಿದೆ. ಸರ್, ಈಗ ಕೊಪ್ಪಳದಲ್ಲಿ ವಿದೇಶಿ ಮಹಿಳೆ ಮೇಲೆ ಅತ್ಯಾಚಾರ ಆಗಿದೆ. ನರಸಾಪುರದಲ್ಲಿ ಸರ್, ಸಿರಾ ಇದರಲ್ಲಿ ಹಿಂದಿನ ಸರ್ಕಾರದಲ್ಲಿ 12 ಎಕರೆ BJP ಸರ್ಕಾರದಲ್ಲಿ ಯಾರು ಹೇಳಿದಿರಲ್ಲ, ನಟಿ ರಣ್ಯಾ ರಾವ್ ಅವರಿಗೆ ನೋಡಿ, ಅದಕ್ಕೆ ಸಂಬಂಧ ಇಲ್ಲ. ನನ್ನ ಕಡೆ ನಿನ್ನೆ ಇಷ್ಟೇ ಮಾಹಿತಿ ಇದೆ. ನಿನ್ನೆ ಸಂಡೇ ಬೇರೆ ಇತ್ತು. ಇದು ಮಾಧ್ಯಮದಲ್ಲಿ ಬಂದ ಮೇಲೆ ನಾನು CEO ಹೇಳಿದೆ, ಪ್ರೊಸೀಡಿಂಗ್ಸ್ ಕಳಿಸಿದ್ದಾರೆ. ಆ ಪ್ರೊಸೀಡಿಂಗ್ಸ್ನಲ್ಲಿ ಹಿಂದಿನ ಸರ್ಕಾರದಲ್ಲಿ ಇದು ಅವ್ರಿಗೆ 12 ಎಕರೆ KDB ಸಿರಾದಲ್ಲಿ ಒಂದು TMT ಫ್ಯಾಕ್ಟ್ರಿ ಅಂತಲ್ಲಿ ಅಲೋಕೇಶನ್ ಆಗಿದೆ. ಅಷ್ಟು ಮಾತ್ರ ಗೊತ್ತು. ನನಗೆ ಗೊತ್ತಿಲ್ಲ. ಈಗ ಅದನ್ನು ತೆಗಿಬೇಕು. ನಿನ್ನೆ ಸಂಡೇ ಇತ್ತು ಅಂತ ಹೇಳಿದ್ನಲ್ಲ, ಅದು ತೆಗಿತ್ತು. ಇವತ್ತು ದಿವಸ ನಾನು ಮಾಹಿತಿ ಕೇಳಿದ್ದೀನಿ. ಅದು ಮಾಹಿತಿಯನ್ನು ಬಂದಮೇಲೆ ನಿಮಗೆ ಹಂಚ್ಕೋತೀನಿ. ಪ್ರಮುಖ ಕೇಸಲ್ಲಿ ಆರೋಪಿಯಾಗಿದ್ದಾರೆ, ಹಾಗಾಗಿ ಅವರಿಂದ ಲ್ಯಾಂಡ್ ಏನಾದ್ರು ಹಿಂತೆಗೆದುಕೊಳ್ಳೋ. ನೋಡಿ, ಅದಕ್ಕೂ ಸಂಬಂಧ ಬರಲ್ಲ. ಇಲ್ಲಿ ಅವರು ಇಂಡಸ್ಟ್ರಿಯನ್ನ ಕೊಟ್ಮೇಲೆ ಇಂಡಸ್ಟ್ರಿ ಕಾನೂನು ಪ್ರಕಾರ ಅವರು ಸ್ಟೆಪ್ಸ್ ತಗೊಂಡಿದ್ರೆ ಫ್ಯಾಕ್ಟ್ರಿ ಪ್ರಾರಂಭ ಮೊದಲು ಇವನ್ನ ವೆರಿಫೈ ಮಾಡ್ಬೇಕಲ್ಲ, ದುಡ್ಡು ಕಟ್ಟಿದಾರ, ಲ್ಯಾಂಡ್ ಪೊಸಿಷನ್ ತಗೊಂಡಿದಾರ, ಅದು ಯಾವುದು ಮಾಹಿತಿ ನನ್ನ ಕಡೆ ಇಲ್ಲ. ಈಗ ಬೆಳಗ್ಗೆನೂ ಕೂಡ ಹೇಳಿದ್ದೀನಿ ನಾನು. ಅದು ಮಾಹಿತಿ ಅಂದಮೇಲೆ ನಿಮ್ಮನ್ನು ಹಂಚ್ಕೋತೀನಿ ಅಂತ. ಅಪ್ಲೈ ಮಾಡಿ 9 ತಿಂಗಳಲ್ಲೇ ಅವ್ರಿಗೆ ಅಲರ್ಟ್ ಆಗಿರ್ತಕ್ಕಂಥದ್ದು. ಅದು ಯಾರಿಗೆ ಹೋಗಿ ಕೇಳಪ್ಪ ನೀವು. ಅವಾಗ ಯಾರು ಮಂತ್ರಿ ಇದ್ರು, ಯಾರು ಮುಖ್ಯಮಂತ್ರಿ ಇದ್ರು, ಅದು ನೋಡ್ತೀನಿ. ನಾನೀಗ ಅದಕ್ಕೆ ನನಗೆ ಪೂರ್ತಿ ಮಾಹಿತಿ ಇಲ್ಲ. ಮಾಹಿತಿಯನ್ನು ಪಡ್ಕೊಂಡು ಆಮೇಲೆ ತಿಳಿಸ್ತೀನಿ. ಯಾಕಂದ್ರೆ ಇಷ್ಟೇ ಹೇಳಬಲ್ಲೆ, ಈಗ ಹಿಂದಿನ ಸರ್ಕಾರದಲ್ಲಿ BJP ಸರ್ಕಾರದಲ್ಲಿ 12 ಎಕರೆ ಅವ್ರಿಗೆ
ಯಾವುದೋ ಒಂದು ಕೆರೈಡ್ ಏನೋ ಇದೆ ಸಂಸ್ಥೆ, ಆ ಒಂದು ಸಂಸ್ಥೆಗೆ ಇವತ್ತು ಸಹ ಅಲೋಕೇಶನ್ ಆಗಿದೆ. ಕೈಗಾರಿಕೆ ಆರಂಭ ಆಗಲ್ಲ ಅಂತಂದ್ರೆ ಮುಂದಿನ ಪ್ರಕ್ರಿಯೆ ಮಾಡ್ತೀರಿ? ಅದು ನಾನು ಈಗನೇ ಹೇಳಲ್ಲ, ನಾನು ಡೀಟೇಲ್ಸ್ ಬಂದ ಮೇಲೆ ನಾನು ಡೀಟೇಲ್ಸ್ ನಿಮ್ಗೆ ಕೂಡ ಹಂಚ್ಕೋತೀನಿ. ಸರ್, ಈಗ ಕೊಪ್ಪಳದಲ್ಲಿ ವಿದೇಶಿ ಮಹಿಳೆ ಮೇಲೆ ಅತ್ಯಾಚಾರ ಆಗಿದೆ. ಅದು ಭಾಳ ಅತ್ಯಂತ ಒಂದು ಹೀನ ಕೃತ್ಯ. ಇದು ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಕಳಂಕ ತರುವಂಥದ್ದು. ಇವತ್ತು ಪ್ರವಾಸೋದ್ಯಮಕ್ಕೆ ನಾವು ಉತ್ತೇಜನ ಕೊಡಬೇಕು ಅಂಥೇಳಿ ಮುಖ್ಯಮಂತ್ರಿಗಳು, ನಮ್ಮ ಪ್ರವಾಸೋದ್ಯಮ ಸಚಿವರಾದಂಥ HK ಪಾಟೀಲರು ಇಲಾಖೆ ಭಾಳಷ್ಟು ಶ್ರಮ ವಹಿಸ್ತಾ ಇದೆ. ಅಂಥ ಸಂದರ್ಭದಲ್ಲಿ ಇಂಥ ಒಂದು ಘಟನೆ ಇವತ್ತು ಅತ್ಯಂತ ಒಂದು ಹೇಯ ಕೃತ್ಯ. ಇದರ ಹಿಂದೆ ಯಾರಿದ್ದಾರೆ ಅವರಿಗೆ ಕಠಿಣವಾದಂಥ ಶಿಕ್ಷಣ ಮುಖ್ಯಮಂತ್ರಿಗಳು ಈಗಾಗಲೇ ಇದ್ದಾರೆ. ನಾನು ಕೂಡ ಒತ್ತಾಯ ಮಾಡ್ತೀನಿ, ಇಂಥವ್ರ ಮೇಲೆ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಮತ್ತು ಈ ಸಂದರ್ಭದಲ್ಲಿ ಸುರಕ್ಷತೆಗೆ ಇವತ್ತು ಸಹ ನಮ್ಮ ಪೊಲೀಸ್ ಇಲಾಖೆಯೂ ಕೂಡ ಇವತ್ತು ಹೆಚ್ಚಿನ ಒಂದು ಗಮನವನ್ನು ನೀಡ್ತದೆ ಅಂತೇಳಿ ನಾನು ಭಾವಿಸಿದ್ದೇನೆ. ಇವತ್ತು ಅದು ಕೆಲಸ ಮಾಡ್ತಾರೆ. ಮತ್ತು ಜನರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅವರು ಕೂಡ ಇವತ್ತು ಸಹ ಎಲ್ಲೇ ಹೊರಗಡೆ ಹೋಗುವಾಗ, ಎಲ್ಲಿ ಹೋಗುವಾಗ ಸುರಕ್ಷಿತ ಸ್ಥಳಕ್ಕೆ ಹೋಗಿದ್ರೆ, ಎಲ್ಲೋ ಹೋಗಿದ್ಮೇಲೆ ಕೆಲವೊಂದು ಇಂಥ ಕಿಡಿಗೇಡಿಗಳು, ಇಂಥ ದುಷ್ಕರ್ಮಿಗಳು ಇರ್ತಾರೆ, ಇವತ್ತು ಆ ಕೆಲಸಗಳು ಮಾಡ್ತಿರ್ತಾರೆ. ಅದಕ್ಕೆ ಭಾಳ ಜಾಗೃತವಾಗಿ ಇವತ್ತು ಸಹ ನಾವು ಕೂಡ ಇರಬೇಕಾಗ್ತದೆ. ಅದೊಂದು ಹೇಯ ಕೃತ್ಯ, ಅದನ್ನು ಭಾಳ ತೀವ್ರವಾಗಿ ನಾವು ಖಂಡನೆ ಮಾಡ್ತೀವಿ. ಕಠಿಣವಾದಂಥ ಶಿಕ್ಷೆ ಆಗಬೇಕು. ಸರ್, ಕೊಪ್ಪಳ